ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಮಾಫಿ ಸಾಕ್ಷಿ ಆಕ್ಷೇಪಿಸಿ ಹೈಕೋರ್ಟ್ಗೆ ಹೋಗಿದ್ದ ಆರೋಪಿ ನಟ ದರ್ಶನ್ಗೆ ಹಿನ್ನಡೆ ಆಗಿದೆ. ಮಾಫಿ ಸಾಕ್ಷಿಗೆ ಆಕ್ಷೇಪಿಸೋಕೆ ಕೂಡ ಆರೋಪಿಗೆ ಹಕ್ಕಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ದರ್ಶನ್ ಅರ್ಜಿಯನ್ನು ವಜಾ ಮಾಡಿದೆ. ಇನ್ನು ಸಹ ಆರೋಪಿಗೆ ಆಕ್ಷೇಪದ ಅವಕಾಶ ಕೊಟ್ಟರೆ ಪ್ರಕ್ರಿಯೆ ಮುಗಿಯೋದೇ ಇಲ್ಲ. ಮಾಫಿ ಸಾಕ್ಷಿಯನ್ನಾಗಿಸೋಕೆ 59ನೇ ಸಿಸಿಎಚ್ ಕೋರ್ಟ್ ಒಪ್ಪಿದ ಬಳಿಕವಷ್ಟೇ ಪ್ರಕ್ರಿಯೆ ಲೋಪದ ಮೇಲ್ಮನವಿ ಸಲ್ಲಿಸಬಹುದು ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಹೇಳಿದೆ. ಈ ಮೂಲಕ 59ನೇ ಸಿಸಿಎಚ್ ಕೋರ್ಟ್ ಆದೇಶಕ್ಕೆ ತಡೆ ಕೊಡೋಕೆ ಹೈಕೋರ್ಟ್ ನಿರಾಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪಾಟಿ ಸವಾಲು ವೇಳೆ ದರ್ಶನ್ ಕೋರ್ಟ್ಗೆ ಖುದ್ದು ಹಾಜರಾತಿಗೆ ವಕೀಲರು ಮನವಿ ಮಾಡಿದ್ರು. ಇದರ ವಾದ ಪ್ರತಿವಾದ ಆಲಿಸಿರೋ ಕೋರ್ಟ್ ಆದೇಶವನ್ನು ಸೋಮವಾರಕ್ಕೆ ನಿಗದಿಪಡಿಸಿದೆ. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಜೈಲಲ್ಲಿರೋ ದರ್ಶನ್ ಸೇರಿದಂತೆ ಇತರ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಆರೋಪಿ ಪವಿತ್ರ ಗೌಡ ಬಗ್ಗೆ ಜಡ್ಜ್ ಸುಜಾತಾ ಎಂ ಸಾಮ್ರಾಣಿ ಗರಂ ಆದ್ರು. ವಿಚಾರಣೆಗೆ ಲೇಟ್ ಆಗಿ ಹಾಜರಾಗಿದ್ದು ಯಾಕೆ, ಹೆಡ್ಫೋನ್ ಯಾಕೆ ಬಳಸ್ತಾ ಇದ್ದಾರೆ, ಹೆಡ್ಫೋನ್ ಬಳಸೋಕೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಅಧಿಕಾರಿಗಳಿಗೆ ಜಡ್ಜ್ ಕ್ಲಾಸ್ ತಗೊಂಡ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ 2ನೇ ಬಾರಿ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗಿದೆ. ಕಳೆದ ವರ್ಷ ಆಗಸ್ಟ್ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ರದ್ದು ಮಾಡಿತ್ತು. ಪರಪ್ಪನ ಅಗ್ರಹಾರದ ರಾಜಾತಿಥ್ಯದ ಕಾರಣ ಜಾಮೀನು ರದ್ದು ಮಾಡಿ ದರ್ಶನ್ರನ್ನ ಬಂಧಿಸಲಾಗಿತ್ತು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾಮಾಖ್ಯ ದೇವಿಯ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಅದರೊಂದಿಗೆ ದೇವರಿಗೆ ಗೊತ್ತು ಅಷ್ಟೇ ಸಾಕು ಅನ್ನೋ ಸಾಲನ್ನ ಬರ್ಕೊಂಡಿದ್ದಾರೆ. ದರ್ಶನ್ ಜೊತೆ ಇರೋ ಮತ್ತೊಂದು ಪೋಸ್ಟ್ ಅನ್ನ ವಿಜಯಲಕ್ಷ್ಮಿ ಶೇರ್ ಮಾಡಿದ್ದಾರೆ. 1 ವರ್ಷ ಕಳೆದಿದೆ, ಗಾಯ ಇನ್ನೂ ಮಾಗಿಲ್ಲ, ನೋವು ತಡೆಯೋಕ್ಕಾಗ್ತಾ ಇಲ್ಲ, ಜಗತ್ತು ತನಗೆ ಅರ್ಥ ಆಗದೆ ಇರೋದನ್ನ ನೋಡಿ ತೀರ್ಪು ನೀಡಬಹುದು. ಈಗ ನಾನು ಕೇವಲ ಮುಗುಳ್ನಕ್ಕೂ ಉಳಿದಿದ್ದನ್ನ ಸಮಯ ಮತ್ತು ದೇವರಿಗೆ ಬಿಡ್ತೀನಿ ಅಂತ ಬರ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮತ್ತೊಮ್ಮೆ ಮೊಬೈಲ್ ಹಾಗೂ ಪೆನ್ಡ್ರೈವ್ ಪತ್ತೆಯಾಗಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲೇ ಮೊಬೈಲ್ ಮತ್ತು ಪೆನ್ಡ್ರೈವ್ ಪತ್ತೆಯಾದ ಬೆನ್ನಲ್ಲೇ ಎಚ್ಚೆತ್ತ ಜೈಲಧಿಕಾರಿಗಳು ಕಾರಾಗೃಹದ ಇತರೆ ಬ್ಯಾರಕ್ಗಳಲ್ಲೂ ತೀವ್ರ ಶೋಧ ಕಾರ್ಯ ನಡೆಸಿದರು. ಶೋಧನೆ ವೇಳೆ ಜೈಲಿನ ವಿವಿಧೆಡೆ 2 ಫೋನ್ಸ್ ಮತ್ತು 1 ಪೆನ್ಡ್ರೈವ್ ಪತ್ತೆಯಾಗಿದೆ. ಪತ್ತೆಯಾಗಿರುವ ಸಿಮ್ ಕಾರ್ಡ್ ಇಲ್ಲದ 2 ಫೋನ್ಗಳನ್ನು ಕಲ್ಲಿನಿಂದ ಜಜ್ಜಿ ಸಂಪೂರ್ಣ ಒಡೆದುಹಾಕಲಾಯಿತು. ಬಹುಭಾಷಾ ನಟ ಪ್ರಕಾಶ್ ರಾಜ್ ಎಸ್ಐಆರ್ ಸಂಬಂಧ ಇವತ್ತು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಇತ್ತೀಚೆಗೆ ಪ್ರಕಾಶ್ ರಾಜ್ ತನ್ನ ಹೆಸರು ಎಸ್ಐಆರ್ ಪ್ರಕ್ರಿಯೆ ಮೂಲಕ ಮತಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಆರೋಪ ಮಾಡಿದ್ರು. ಆದರೆ ಚುನಾವಣೆ ಆಯೋಗ ಇದಕ್ಕೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿತ್ತು. ಇದೀಗ ಈ ಸಂಬಂಧ ಇವತ್ತು ಸಂಜೆ 4 ಗಂಟೆಗೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದು ಸ್ಪಷ್ಟನೆ ಕೊಡಲಿದ್ದಾರೆ. ಬೆಂಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ವಿಕಾಸಸೌಧದ ಮೊದಲ ಮಹಡಿಯಲ್ಲಿರೋ ಕ್ಯಾಂಟೀನ್ ಮೇಲೆ ಅಧಿಕಾರಿಗಳಿಂದ ದಾಳಿ ನಡೆದಿದ್ದು ತಟ್ಟೆಗಳ ಶೇಖರಣೆ ಜಾಗದಲ್ಲಿ ಜಿರಳೆಗಳು ಪತ್ತೆಯಾಗಿದೆ. ಶುಚಿತ್ವ ಕಾಪಾಡದ ಹಿನ್ನೆಲೆ ಕ್ಯಾಂಟೀನ್ ಅನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರು ಬಿಜಿ ರೋಡ್ನಲ್ಲಿ ಅಪೋಲೋ ಹಾಸ್ಪಿಟಲ್ ಮೇಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಸ್ಪತ್ರೆಯ ಕಿಚನ್ ಪರಿಶೀಲನೆ ವೇಳೆ ಕಿಚನ್ನಲ್ಲಿ ಅವಧಿ ಮೀರಿದ ಕಚ್ಚಾ ಆಹಾರ ಪದಾರ್ಥಗಳು ಪತ್ತೆಯಾಗಿವೆ. ಬ್ರೆಡ್, ಮೈದಾ, ಸಕ್ಕರೆ, ರವೆ ಪತ್ತೆಯಾಗಿದ್ದು ಸೀಸ್ ಮಾಡಲಾಗಿದೆ. ಬೀದರ್ನಲ್ಲಿ ನಡೆದಿದ್ದ ಸಿಎಂಎಸ್ ಎಟಿಎಂ ಸಿಬ್ಬಂದಿ ಹತ್ಯೆ ಹಾಗೂ ಭೀಕರ ದರೋಡೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಕೊನೆಗೂ ಬೀದರ್ ಪೊಲೀಸರು ದರೋಡೆಕೋರರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಬೀದರ್ ಎಸ್ಪಿ ಪ್ರದೀಪ್ ಗುಂಡಿ ಕಾರ್ಯಾಚರಣೆಯ ಸಂಪೂರ್ಣ ರೋಚಕ ವಿವರಗಳನ್ನು ಬಿಚ್ಚಿಟ್ಟಿದ್ದಾರೆ. 20 ದಿನಗಳ ಹಿಂದೆ ಸ್ವಂತ ಗ್ರಾಮಕ್ಕೆ ಬರಬಹುದು ಅನ್ನೋ ಖಚಿತ ಮಾಹಿತಿ ಮೇರೆಗೆ 20 ಸದಸ್ಯರ ವಿಶೇಷ ತಂಡ ಬಿಹಾರಕ್ಕೆ ತೆರಳಿತು. ಆಗಸ್ಟ್ 10ನೇ ತಾರೀಕು 2ನೇ ಬಾರಿಗೆ ಸಿಬ್ಬಂದಿ 40 ಕಿಲೋಮೀಟರ್ವರೆಗೆ ಬೈಕ್ನಲ್ಲಿ ಬೆನ್ನಟ್ಟಿದಾಗ ದರೋಡೆಕೋರರು ಬಿಹಾರದಲ್ಲೇ ಇರೋದು ಖಚಿತ ಆಯಿತು. ನಂತರ ತನಿಖೆ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಆತಂಕ ಮೂಡಿಸಿದ ಕಾಡಾನೆಯನ್ನ ಕೊನೆಗೆ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಸಿರಗೂರು ತೋಟದಲ್ಲಿ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ, ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಕೂಡ ಭಾಗಿಯಾಗಿದ್ದರು. ಬೆಂಗಳೂರಿನ ವಾಹನ ಸವಾರರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಕೊನೆಗೂ ಪಾರ್ಕಿಂಗ್ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಹೊಸ ಪಾರ್ಕಿಂಗ್ ನೀತಿಯಲ್ಲಿ 3 ಮಾದರಿ ಪಾರ್ಕಿಂಗ್ ಶುಲ್ಕ ಹಾಕುವುದಕ್ಕೆ ನಿರ್ಧರಿಸಲಾಗಿದೆ. 10 ರೂಪಾಯಿಯಿಂದ 4,000 ರೂಪಾಯಿವರೆಗೆ ಶುಲ್ಕ ವಿಧಿಸೋಕೆ ಜಿಬಿಎ ಮುಂದಾಗಿದೆ. ಶುಲ್ಕ, ಆನ್ ಸ್ಟ್ರೀಟ್ ಶುಲ್ಕ ಮತ್ತು ಮಾಸಿಕ ಪಾರ್ಕಿಂಗ್ ಶುಲ್ಕ ತರೋಕೆ ಮುಂದಾಗಿದೆ.